ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟೈತೆ ನಂಗೆ. ವಿದ್ಯೆ ಸರಿಯಾಗಿ ಊಟನೂ ಮಾಡಿಲ್ಲ. ತಗೋ ಹಾಲರ್ ಕುಡಿ. ಇವತ್ತು ಹಸು ಇದ್ದಿದ್ದಿಲ್ಲ. ಒಲೆ ಮಾಮ, ನನಗೆ ಹಾಲೂ ಇಷ್ಟ ಇಲ್ಲ. ನೀನು ಒಬ್ಬೇಕೇ ಇಲ್ಲ, ಈಗ ನಿನ್ನ ಹೊಟ್ಟೆಯಾಗ ಕೂಸೈತಿ. ತಗೋ ಹಾಲು ಕುಡಿ. ರಾಧಾ ಸರಿಯಾಗಿ ಊಟ ಮಾಡಿದ್ಲೋ ಇಲ್ಲೋ? ಆಕಿ ಊಟನೂ ಮಾಡಿರ್ತಾಳ, ಆರಾಮಾಗದಾಳ, ಚಿಂತೆ ಮಾಡಬೇಡ. ನೀ ಹಾಲು ಕುಡಿ. ಗುಳಿಗೆ ಅದು ತೊಗೊಂಡು ಏನಿಲ್ಲ. ತೊಗೊಂಡೇನು ಮಾಮ. ಇಷ್ಟೆಲ್ಲ ಕುರ್ಗಾಕತ್ತಿ ಇಲ್ಲ, ಫೋನ್ ಹಚ್ಬೇಕಿಲ್ಲ ರಾಧಾಕ್ ಹಂಗದ್ರ. ಹಚ್ಬೇಕು ಅನ್ಕೊಂಡೆ, ಮತ್ತೇನು ಅನ್ನಿಸ್ತು, ನಾ ಹಚ್ಚಿದ್ನಂದ್ರೆ ಮತ್ತೆ ತಗೊಂತ ಕುಂದಿರ್ತಾಳಾಕಿ. ಮತ್ತಿತ್ತಾಗ ತವ್ರ ಮನೆ ಕಡೆ ನೆನಪಾಗತ್ತ ಅಂಥೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ ಮಾಮ. ಇಬ್ರು ಬೇಷ್ ಇದ್ರಿ ಕ್ಯಾಚಾರ. ಆ ಮನ್ಯಾಗ ಹೊಂದ್ಕೊಂಡಿರ್ತಾಳಲ್ಲ, ಮೈಲೇರಿ ಅವ್ರು ಚಂದ ನೋಡ್ಕೊಂತಾರಲ್ಲ ನಮ್ಮ ರಾಧನ. ಆತಂದು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆಕಿ ಆರಾಮಾಗಿರ್ತಾಳ. ಎಲ್ಲರೂ ಹೆಂಗಿರ್ತಾರ, ನೀನೊಂಥರ ಹೆಂಗದಿ. ಅಲ್ಲ, ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಆದವರು ಯಾವಾಗ ಮನೆ ಬಿಟ್ಟು ಹೆಣ್ಮಕ್ಳು ಹೊರಗೆ ಹೊಕ್ಕಾರಪ್ಪ ಅಂತಿರ್ತಾರ. ನೀನು ನಮ್ಮ ತಂಗಿ ಗಂಡು ಮನೆಗೆ ಹೋಗಿದ್ದಕ್ಕೆ ನೀನ ಕುಂತ್ಕೊಂಡು ಹೇಳಕತ್ತೀಯಲ್ಲ. ಮಂದಿ ಹೆಂಗಿರ್ತಾರೋ, ನೀ ಹೆಂಗಿರ್ತೀವೋ. ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಆಕಿ ನನ್ನ ಜೀವದ ಒಂದು ಭಾಗ. ಆಕೆ ದಿನಕ್ಕೆ ಒಂದ್ಸತಿ ನಾ ಮಾತಾಡ್ಸ್ಲಿಕ್ಕಂದ್ರೆ ನನಗೆ ಏನೋ ಕಳ್ಕೊಂಡಂಗಾಗತ್ತೆ. ಇನ್ನು ಮುಂದೆ ಆಕಿನ ಹೆಂಗೆ ಬಿಟ್ಟಿರ್ಬೇಕನ್ನ ಅಂತ ಅನ್ಸಕತ್ತೈತಿ. ಫೋನ್ ಅದಾವಲ್ಲ, ಫೋನ್ ಮಾತಾಡ್ಬೋದು. ವಿಡಿಯೋ ಕಾಲ್ ಮಾಡ್ರಿ, ಮಾತಾಡ್ರಿ. ಆಕಿ ಚಂದಾಗಿರ್ಬೇಕಂತ ಹೇಳಿ ಅಂದು ಈಗ ಲಗ್ನ ಮಾಡ್ಕೊಟ್ಟತಿ. ಆಕಿ ಹೋಗಿದ್ದು ಕಳಾಕತ್ತಿ ಹೆಂಗೆ ನಿಂದು. ನಾನು ಹುಟ್ಟಿ ಇಷ್ಟು ದೊಡ್ಡಕ್ಕೆ ಆದ್ರೂ ಆಕಿನ ಬಿಟ್ಟು ಒಂದಿನೂ ಇಲ್ಲ ನಾನು. ಆದ್ರೆ ಆಕಿ ಮಕ ನೋಡ್ಲಿಕ್ಕಂದ್ರೆ ನನಗೊಂಥರ ಆಕೈತಿ. ಇವತ್ತ ಫಸ್ಟ್ ನೋಡು ನಾನು ಆಕಿನ ಬಿಟ್ಟಿದ್ದಿದ್ದು. ಅವಾಗ ನಡು ಒಂದಿಷ್ಟು ದಿನ ಮಾತು ಬಿಟ್ಟಿದ್ಲಲ್ಲ, ನನಗೆಷ್ಟು ಬೇಸರ ಆತು ಗೊತ್ತನ. ಅದೆಲ್ಲ ನನಗೆ ಗೊತ್ತು. ಆದರೂ ಈಗಿನ ಕಾಲದಾಗ ಇಂಥ ಹಿಂತಿನ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡೀನಿ. ಈಗಿನ ಕಾಲದ ಹೆಣ್ಮಕ್ಳು ಹೆಂಗಿರ್ತಾರ ಅಂದ್ರೆ, ನಾನು ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನಾವಷ್ಟೇ ಚಂದ ಇದ್ರೆ ಆತಪ್ಪ, ಮನೆ ತೊಗೊಂಡು ನಾವೇನು ಮಾಡೋಣ ಅನ್ನೋ ಅಂಥ ಪರಿಸ್ಥಿತಿಯಾಗ ಇರ್ತಾರ. ನೀ ಮಾತ್ರ ಬ್ಯಾರೇನದಿ ನೋಡು. ಇನ್ನೇನು ಒಂದು 2 ದಿನ ಅಷ್ಟೆ, 2 ದಿನದಾಗ ಮತ್ತೆ ಹೊಳ್ಳಿ ಬರ್ತಾಳಂತ. ಮತ್ತೆ ಅತ್ತಾಗ ಒಂದು 4 ದಿನ ಇರ್ತಾಳ, ಮತ್ತೆ ಹೊಕ್ಕಳಂತ. ಆದ್ರೂ ನನ್ನ ಕೂಡಿರಂಗಿಲ್ಲಲ್ಲ, ಮತ್ತೆ ಆಕಿ ಅವ್ರ ಮನೆಗೆ ಹೋಗಬೇಕು. ಈಗ ಹೆಂಗೆ ಮಾಡೋದು? ಆ ಮೈಲೇರಿನ ಮತ್ತು ರಾಧನ್ನ ತಂದು ಇಲ್ಲೇ ಮನೆಗೆ ಇಟ್ಕೊಂಡ್ಬಿಡುನಾ? ಮನೆ ಎಳೆಯನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡುನಾ ಹಂಗಾದ್ರೆ ಮೈಲೇರಿನ? ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಹುಚ್ಚುಗಾರಿಗೆ ಅಂದಾರ ಹೇಳು. ಅವಂಗೂ ಅವು ಓದಾಳ, ಆ ತಮ್ಮ ಅದಾನ, ಅವಂಗೂ ನೌಕರಿ ಐತೆ. ಅದೆಲ್ಲ ಬಿಟ್ಟು ನಮ್ಮ ಮನೆಗೆ ಇರ್ತಾನೆ ನಾನು. PhD ನನ್ನ ಮಗ ಕೊಟ್ಟು ನಾನು ನೋಡಲಿ ನಿನಗೆ ಈ PSI ನೌಕರಿನ. ಶಾಲೆಗೆ ಅಟ್ಟ ಶಾನೆ KG ಇಂಥದ್ರಾಗ ಏನೂ ಗೊತ್ತಾಗಿಲ್ಲ ನಿನಗೆ. PhD ನೀನು ಮಾಮ. ಮತ್ತು ಬಸರಿದ್ದಾರ ಬೈಕೇನ ತಿರ್ತಾರಂತ, ನಾಳೆ ಹೋಗಿ ರಾಧನ್ ನೋಡಿ ಬರೋಣ. ಇವತ್ತು ಹೋಗ್ಯಾಳ, ಮತ್ತೆ ಹೊಳ್ಳಿ ನೋಡಕ್ಕೆ ಹೋಗ್ಯಾನ. ಅದು ಇಂಥ ಪರಿಸ್ಥಿತಿಯಾಗ ಯಾರು ಹುಚ್ಚುಬರಿಗೆ ಅಂದಾರ ಹೇಳ. ನನಗೆ ನೋಡ್ಬೇಕು ಅನ್ಸಕತ್ತೈತಿ. ಎಲ್ಲಿ ರಾಧನ ಹಚ್ಚಾಳ ನೋಡು. ರಾಧಾಂತ ಅಲ್ಲಿದು ಫೋನು, ನಮ್ಮ ಪೊಲೀಸ್ ಸ್ಟೇಷನಿಂದ ಫೋನ್ ಹಚ್ಚಾರ ನಮ್ಮ ಸರ್. ಗೊತ್ತಿಲ್ಲ. ಏನು ಒಂದು 3 ತಿಂಗಳು ರಜಾ ಹಾಕಿ ಆದ್ರೂ ನಿನ್ನ ಕೈ ಬಿಡವಲ್ರು ನೋಡು. ನಾವು ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಮಾಡಲೇಬೇಕು ಮಾಮ. ಎಷ್ಟೊತ್ತಿನಾಗ ಆದ್ರೂ ನಾವು ಫೋನ್ ಎತ್ತಬೇಕು, ನಮ್ಮ ಕೆಲಸಕ್ಕೆ ಹೋಗಬೇಕು. ನಮಗೆ ಯಾಕಂದ್ರೆ ನಮ್ಮದೇ ಆದಂಥ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಅದನ್ನು ನಿಭಾಯಿಸಲೇಬೇಕು. ಹಲೋ, ನಮಸ್ತೆ ಸರ್, ಹೇಳಿ ಸರ್. ವಿದ್ಯಾ ಅವ್ರೆ, ಈ ಕೂಡಲೇ ನೀವು ಸ್ಟೇಷನಿಗೆ ಬರಬೇಕು. ಸರ್, ನಾನು 3 ತಿಂಗಳ ಲೀವಲ್ಲಿದ್ದೀನಿ. ಅದು ಗೊತ್ತು, ಬಟ್ ನಿಮ್ಮ ಹತ್ರ ಕೆಲಸ ಇದೆ. ಈಗ ಅರ್ಜೆಂಟಾಗಿ ಬರಲೇಬೇಕು ನೀವು. ಸರಿ ಸರ್, ಬರ್ತೀನಿ. ಏನಂದ್ರು? ಸ್ಟೇಷನಿಗೆ ಬಾ ಅಂತ ಹೇಳಕತ್ತಾರ ನಮ್ಮ ಸರ್. 3 ತಿಂಗಳಿಗೆ ಲೀವ್ ಆಗದೀನಿ ಅಂದ್ರೆ ಏನಂದ್ರು? ಆದ್ರೂ ಬಾ ಅಂತಾರನ? ಹೋಗಬೇಕು, ಅರ್ಜೆಂಟ್ ಕೆಲಸ ಐತಿ, ಹೋಗ ಬಾ ಅನ್ನಕತ್ತಾರ. ಹೋಗ್ಬರ್ತೀನಿ, ಏನಂತ ಕೇಳ್ತೀನಿ. ಹೋಗ್ಬೇಕೇನು ಹಾಕಿ, ನಾನು ಬರ್ತೀನಿ ನೋಡಿ. ಮಾಮ, ಮತ್ತೆ ನೀ ಯಾಕೆ ಬರ್ತಿ ಬಿಡು. ಮತ್ತೆ ನಾನು ಬರೋಕೆ ಇಷ್ಟೊತ್ತಾಗುತ್ತೆ ಏನು, ಮತ್ತೆ ನನ್ನ ಸಂಬಂಧ ಯಾಕೆ ವೇಟ್ ಮಾಡ್ತೀನಿ, ನಾ ಹೋಗ್ಬರ್ತೀನಿ ಬಿಡು. ಇಂಥ ಹೊತ್ನ್ಯಾಗ ನಿನ್ನೊಬ್ಬಕಿನ ಕಳ್ಸುದಾ? ಹೇಳತ್ತದ ಅದು ಎಷ್ಟೊತ್ತರ ಯಾಕಾಗೋಲ್ಲಕ್ಕ, ನಾ ಕರ್ಕೊಂತ ನಿಂತಿರ್ತೀನಿ. ನಡಿ ಹೋಗುನು. ನಿನ್ನಂತ ಗಂಡನ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿದ್ ಮಾಮ. ಬೆನ್ನಿ ಹೆಚ್ಚಿ ಸೌರಿದ್ದು ಸಾಕು, ನಡಿ. ಅದನ್ನ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹ್ಯಾಂಡ್ರು ಮಕ್ಕಳು ಅದಾರ ಇಲ್ಲ. ಏನದು ಎಷ್ಟೊತ್ನಾಗ ಅದು ಫೋನ್ ಹಚ್ಚೋದು? ಭೀಮಿ, ಇಲ್ಲಾಕೆ ಬಂದು ಕುಂತಿ? ಯಾಕಂದ್ರೆ ನಾನು ನಿದ್ದಿನ ಹತ್ತವಲ್ದು, ಬರೀ ರಾಧಕ್ಕಂದು ನೆನಪು ಬರಾಕತ್ತೈತಿ. ಇಷ್ಟು ಹೊತ್ತಾಗೈತಿ ಹಿಂಗೆ ಹತ್ಕೊಂತ ಕುಂತ್ರ? ಹೆಣ್ಮಕ್ಳು ಎಷ್ಟು ದಿನ ಇಟ್ಕೊಂಡ್ರು ಅವ್ರು ಒಂದಿನ ಲಗ್ನ ಮಾಡಿಕೊಡಬೇಕಾ? ಮತ್ತು ಕೊಟ್ಟಿನ ಗಂಡ ಮನೆಗೆ ಹೋಗಬೇಕು. ಬಿಡುಗಡೆ ಇಲ್ಲ, ಹೆತ್ತ ತಂದೆ ತಾಯಿಗೆ ಬಿಡುಗಡೆ ಇಲ್ಲದು. ನಿಮಗೂ ನಿದ್ದೆ ಹತ್ತಿಲ್ಲ ಹೋದಿಲ್ಲ? ಹೌದ್ಲಿ ಭೀಮಿ, ಒಟ್ಟು ನಿದ್ದೆ ಬರೋಲ್ದು. ನಮ್ಮ ರಾಧಕ್ಕ ಒಂದಿನ ನಮ್ಮನ್ನು ಬಿಟ್ಟಿರೋದು ಭಾಳ. ಅಂಥದ್ರಾಗ ಹೆಂಗೆ ಬಿಟ್ಟಿರೋದಕ್ಕಿನ ಅಲ್ಲಿ ಹೆಂಗೆ ಹೊಂದ್ಕೊಂತಾಳು, ಏನಿಲ್ಲೋ ಏನೋ ಎತ್ತು. ನನಗಂಕರು ಅದು ಚಿಂತೆ ಆಗ್ಬಿಟ್ಟೈತಿ. ನನಗೂ ಹಂಗೆ ಅನ್ಸಕತ್ತೈತಿ. ಅದ್ರಾಗ ಬೇರೆ ನಾವು ಒಂದಿಟ್ಟು ಒತ್ತಾಯ ಮಾಡಿ ಲಗ್ನ ಮಾಡಿದ್ವಿ. ಅಲ್ಲಿ ಹೆಂಗಿರ್ತಾಳೋ ಏನು ಯಾರಿಗೆ ಗೊತ್ತು. ನಿಮ್ಮ ಫೋನ್ ಹಚ್ಚಿದ್ಲನ್ರ ಅದಕ್ಕೆ? ಹಚ್ಚಿದ್ಲು, ಬಂದು ಮುಟ್ಟಿದ್ವಿ ಅಪ್ಪಾಜಿ ಅಂತ ಅಂದ್ಲು. ನಾನು ಭಾಳ ಮಾತಾಡೋಕೆ ಹೋಗಲಿಲ್ಲ. ನನಗೆ ಆಕೆ ಮಾತು ಕೇಳೋಣ ನನಗೆ ದುಃಖನ ಒಟ್ಟರಿಸಿ ಬಂದ್ಬಿಡ್ತು. ನನ್ನ ಕೈಯಾಗ ಒಂದಿಟ್ಟು ಕೊಡ್ಬೇಕಿಲ್ಲ, ನಾನು 1-2 ಮಾತು ಮಾತಾಡ್ತಿದ್ದೆ. ಅಳಕತ್ಲು. ಮತ್ತು ಹಿಂದೆಗಡೆ ಪಾರವ ಫೋನ್ ಇಸ್ಕೊಂಡು ಮಾತಾಡಿದ್ಲು.
ಊಟ ಪಾಠ ಮಾಡಿದ್ಲಂತಿಲ್ಲ ಪಾರವನ್ ಕೇಳ್ಬೇಕಿಲ್ಲ ಇಲ್ಲ ಪಾರವ ಫೋನ್ ಹಚ್ಚಿರ್ ಕೊಡ್ರಿ ಮಾತಾಡ್ತೀನಿ. ಇಂಥ ಸರ್ವತ್ನೇ ಫೋನ್ ಹಚ್ಚಿದ್ರೆ ಏನು ತಿಳ್ಕೊಳಕ್ಕಿಲ್ಲ ಹಂಗೆ ಉಚ್ಕೊಂಡಿಗತ್ತೆ ಮಾತಾಡಿದ್ರೆ ಉಂಡಾಳ ಅಂತ ಅಂದ್ಲು ಪಾರವ. ಈಗ ಒಂದು 2 ದಿನ ಚಿಂತಿಲ್ಲ. ಪಾರವ ಅದಾಳಲ್ಲ ಆಕಿ ಕೂಡ ನಮ್ಗೆ ಚಿಂತಿಲ್ಲ. ಇವತ್ತು ಹೊಳ್ಳಿ ಅವ್ರನ್ನ ಕಳಿಸಂತಂದ್ವಿ. ಅವ್ರೇನ ಇಲ್ಲ ಇರ್ರಿ ಇರ್ರಿ ಅಂತ ಜುಣ್ಮೆ ಮಾಡಿದ್ರಂತ. ಅದಕ್ಕೆ ಉಷ್ಟ್ರು ಅಲ್ಲೇ ಅದಾರ. ಇವ್ರು ಹೋಗೋದ ಹೊತ್ತು ಭಾಳಾಗಿತ್ತು ಮತ್ತು ಹೋಗಿಂದ ಊಟ ಪಾಠ ಮಾಡಿ ಮತ್ತು ಇವ್ರು ಯಾವಾಗ ಹೊಳೆ ಬರ್ತಾರ? ಬೇಷಾತ್ ಬಿಡು, ಸರ್ವತ್ನ್ಯಾಗ ಏನು ಬರ್ತಿದ್ದು. ಅಪ್ಪ ಅವ್ವ ಇಂಥ ಸರ್ವತ್ನ್ಯಾಗ ಯಾಕೆ ನೀತಿ ಬರಲಿಲ್ಲನ? ಎದ್ದಿಲ್ಲಿ ಕುಂತೀರಿ? ನಿಮ್ಮ ಆಳಾಕತ್ತಿದ್ಲಪ್ಪ, ಅದಕ್ಕೆ ಸಮಾಧಾನ ಮಾಡೋಣ ಅಂತೇಳಪ್ಪ ಅಂದೆ. ಯಾಕೆ ನಿದ್ದಿನ ಬರೋ ಒಂದು ರಾಧನ್ ಕಡೆನ ಖ್ಯಾಲ್ ಆಗ್ಬಿಟ್ಟದ ನಮಗೆ. ನೀವೇನಪ್ಪ ಇಷ್ಟೊತ್ನ್ಯಾಗ? ವಿದ್ಯವಾ ಇದೇನ ಈ ಹೆಂಗೆ ಹಾಕೊಂಡಿ? ಎಲ್ಲಿಗೆ ಹೊಂಟ್ರಿ ನೀವು? ನಮ್ಮ ಸರ್ ಬಾ ಅಂತೇಳಿ ಫೋನ್ ಹಚ್ಚಿದ್ರು. ಅವ ಯಾವ ಕುರ್ಸಲ್ಲ ಹೊತ್ತೆಲ್ಲ ಎಳೆಯಲ್ಲ. ಅದು ಬೇರೆ ರಜಾ ಹಾಕಿ ರಜಾಗ ಯಾರು ಬರ್ತಾರಂತನ ಎಳ ನೀನ ಅದು ಇಂಥ ಹೊತ್ನ್ಯಾಗ ನೀ ಹಂಗೆ ಇದ್ದಕ್ಕಿರ ಅಲ್ಲ. ಬ್ಯಾಡವಯ್ಯೋ 20 ನಾನು ಕೂಡ ಎಲ್ಲಿ ಕಸಂಗಿಲ್ಲ ನಡಿ ಒಳಗೆ. ಅತ್ತಿ ಹಂಗೆ ಅನ್ನಕ್ಕಾಗಂಗಿಲ್ಲ, ನಾನು ಹೋಗಬೇಕು. ಅಲ್ಲಿ ಬೇ ಇಷ್ಟೊತ್ನ್ಯಾಗ ಬ್ಯಾಡವಾ? ಆದ್ರೆ ಬೇರೆ ಇಂಥ ಪರಿಸ್ಥಿತಿಯಾಗ ಇದ್ದಾಕಿನ ಏನು ಕಳ್ಸೋದು? ಹೊತ್ತು ಏಟಾಗೈತಿ? 12:30 ಆಗೈತಿ. ಇಷ್ಟೊತ್ನ್ಯಾಗನ ಬ್ಯಾಡವಾ? ಅಲ್ಲ ಸಂಗು ನೀನು ಹೇಳಕ್ ಬರಂಗಿಲ್ಲನ? ಆಕೆ ಕುಣಿತಾಳನ ನೀನು ಕುಣಿದ್ ಬಿಡ್ದನ? ನಾನು ಹೇಳಿದೀನಿ ಆದ್ರೆ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂತೇಳಿ ತಯಾರಲ್ಲ. ಅದಕ್ಕೆ ಈಕಿ ಕೂಡ ನಾನು ಹೊಕ್ಕಿನಿ. ಬ್ಯಾಡಿವಾ ಅದು ಇಂಥದ್ರಾಗ ನಾ ಮಾತ್ರ ಮುನ್ನ ಕಳ್ಸಂಗಿಲ್ಲ. ನೀನು ನಮ್ಮನ್ನ ದುಡ್ದು ಸಾಕ್ಬೇಕು ಅನ್ನೋಂಗಿಲ್ಲ. ಏನು ನೀನು ತಂದು ಹಾಕಿದಾಗ ನಮ್ಮ ಹೊಟ್ಟೆ ತುಂಬತಂತ ಏನಿಲ್ಲ. ಬ್ಯಾಡ, ಯಾ ನೌಕರಿ ಬೇಡನ, ಯಾ ಹತ್ತಿ ಕಳನ ಬೇಡ ಬಿಡು. ಅತ್ತಿ ಇದು ನನ್ನ ಕನಸಿನ ನೌಕರಿ. ಇದನ್ನ ನಾ ಕಷ್ಟಪಟ್ಟು ತೊಗೊಂಡಂಥ ನೌಕರಿ. ಅದು ಇಂಥದ್ರಾಗ ಬ್ಯಾಡ ಅಂದ್ರೆ ಹೆಂಗೆ? ಅತ್ತಿ ನಾನು ಆರಾಮಾಗಿ ಹೋಗ್ಬರ್ತೀನಿ, ನನಗೇನೂ ಆಗಂಗಿಲ್ಲ. ಮಾಮನೂ ಬರ್ತಾರಲ್ಲ ನಾನು ಕೂಡ. ಹಲೋ ವಿದ್ಯಾ ಮೇಡಮ್, ಜೀಪ್ ಕೊಟ್ಟು ಕಳಿಸಿದ್ದೀನಿ, ಬಂದ್ಬಿಡಿ ನೀವು. ನಾನೇ ಬರ್ತಿದ್ನಲ್ಲ ಸರ್. ಇಲ್ಲ, ನಾನು ಜೀಪ್ ಕೊಟ್ಟು ಕಳಿಸಿದ್ದೀನಿ, ಅರ್ಜೆಂಟಾಗಿ ಬರಬೇಕು, ಬನ್ನಿ. ಓಕೆ ಸರ್, ಬರ್ತಾ ಇದ್ದೀನಿ. ಮಾಮ ಅದು ಜೀಪ್ ಕೊಟ್ಟು ಕಳ್ಸಾರಂತ ನಾನು ಒಬ್ಬಕ್ಕೆ ಹೋಗಿ, ನೀವೇನು ಬರ್ತೀರಿ? ಒಬ್ಬಕ್ಕೆ ಹೋಗಿ ಬೇಡವಾ? ಅತ್ತಿ ನನ್ನ ಹಿಂದೆ ಕಾನ್ಸ್ಟೇಬಲ್ ಇರ್ತಾರಲ್ಲ, ಬ್ಯಾಡ ಬೇಡ. ಮತ್ತು ಅದು ಇದು ಅಂತಿ ನನಗೂ ನಿನ್ನ ಮನಸ್ಸು ಮುಸಾಕ್ ಇಷ್ಟ ಇಲ್ಲ. ಸಂಗು ನೀ ಹಿಂದೆ ಹೋಗು. ಬ್ಯಾಡ ಅತ್ತಿ, ಸುಮ್ಮನೆ ಅವ್ರು ಯಾಕೆ ಬರ್ಬೇಕು? ನಾ ಹೋಗಿ ಬರ್ತೀನಿ. ಮಾವ ನೀವರ ಒಂದು ಸ್ವಲ್ಪ ಹೇಳ್ರಲ್ಲ ಅತ್ತಿಗೆ. ಭೀಮಿ ಅವ್ರಿಗೆಲ್ಲ ಹಿಂದೆ ಪ್ರೊಟೆಕ್ಷನ್ ಇರುತ್ತೆ, ಯಾಕೆ ತಲೆ ಕೆಡಿಸ್ಕೊಂತಿ? ಏನಾಗಂಗಿಲ್ಲ, ಕಳಿಸ್ಕೊಡು. ಇಲ್ಲ ನೀನು ಒಬ್ಬಕ್ಕೆ ಇಷ್ಟೊತ್ತನೇ ಕಳ್ಸಂಗಿಲ್ಲ, ನಡಿ ನಾನು ಬರ್ತೀನಿ. ಮಾಮ ಇಷ್ಟೊಂದು ತಿಳ್ವಳಿಕಿದ್ದಾರಾಗಿ ನೀವು ಹಿಂಗೆ ಮಾತಾಡೋದ? ನನಗೇನೂ ಆಗಂಗಿಲ್ಲ. ಪ್ಲೀಸ್ ಮಾಮ, ಹೋಗಿ ಬರ್ತೀನಿ. ನಾ ಫೋನ್ ಮಾಡ್ತೀನಿ ಹೋಗಿಂದ. ಆದರೂ ಇಲ್ಲ ಗಿದ್ರು ಇಲ್ಲ, ನಾನು ಆರಾಮಾಗಿರ್ತೀನಿ. ನೀವೇನು ವರಿ ಮಾಡ್ಕೋಬೇಡ್ರಿ. ಹೋಗಿ ಬರ್ತೀನಿ ಮಾಮ, ಬಾಯ್. ಈ ನೌಕರಿನ ಬೇಡ, ಬಿಡಿಸ್ಬಿಡ್ರಿ. ಅಲ್ಲನ ನೋಡುಗ ಇಂಥ ಸರ್ವತ್ನ್ಯಾಗ ಫೋನ್ ಹಚ್ತಾವು ಕರೆಸ್ತಾವು. ಹುಡುಗಿ ಹೊಟ್ಲಿ ತನ್ನ ಕಬ್ರಿ ಇರಾಕಿಲ್ಲನ ಅವರಿಗೆ. ಏನು ಮಾಡ್ದೋ ಅವ್ರದ್ದು ಇರೋದ ಹಂಗತಿ ಐತಿ, ಏನು ಮಾಡೋಕ್ಕಾಗಂಗಿಲ್ಲ. ಬ್ಯಾಡ, ಆಕಿನ ಕೆಲಸದಿಂದ ಬಿಡಿಸ್ಬಿಡ್ರಿ. ನಾಳೆ ಮಕ್ಳು ಮರಿ ಆಗಿಂದ ಹೆಂಗೆ? ಏನು ಈಕಿ ತಂದು ಸಾಕಿದಾಗ ನಮ್ಮ ಹೊಟ್ಟೆ ತುಂಬತನ? ಬ್ಯಾಡ, ಈಕಿ ನೌಕರಿ ಬಿಡಿಸ್ಬಿಡ್ರಿ. ತನ್ನಗ ಗಂಡ ಮಕ್ಕಳು ನೋಡ್ಕೊಂಡಿರೋಳಕ್ಕೆ ಏನು ದೇವ್ರ ನಮ್ಗೇನು ಕಡಿಮೆ ಮಾಡ್ಯಾನ? ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಯಾಳ, ಓದಿ ನೌಕರಿ ತೊಗೊಂಡಾಳ. ಅಂತದ್ರಾಗ ಈಗ ನೀನು ನೌಕರಿ ಮಾಡಬೇಡವ ಅಂತೇಳಿ ನಾವು ಬೇರೆ ಬಿಡಿಸಿದ್ರೆ ಆಕಿಗೆ ಹೆಂಗೆ ಆಗಂಗಿಲ್ಲ ಹೇಳು? ಆಕೆ ಏನಾರು ತಿಳ್ಕೊಂತಾಳಂತೆ ಅಂದ್ರೆ ನಿಮಗಂಕರು ಏನು ಬುದ್ಧಿಲ್ಲ. ಆಕೆ ಏನು ಹೇಳ್ತಾ ಅದಕ್ಕೆ ಗೋನ್ ಹಾಕಿಬಿಡ್ರಿ ತಂದಿ ಮಗ. ನೌಕರಿ ಮಾಡೋರ ಕತಿ ಇಷ್ಟ ನೋಡು. ನೌಕರಿ ಮಾಡಕತ್ರ ಹಿಂಗೆ ನೋಡ್ರಿ, ಪಾಪ ಎಲ್ಲರ ತಂದೆ ತಾಯಿನೋ ಅನ್ನೋದು ಹಿಂಗೆ, ನಮ್ಮ ತಂದೆ ತಾಯಿನೋ ಅದನ್ನ ಅನ್ನಕತ್ತಾರ. ಕಷ್ಟಪಟ್ಟು ನೌಕರಿ ಹಿಡಿದಿರ್ತಾರ. ಅಂಥದ್ರಾಗ ಅವ್ರಿಗೂ ನೌಕರಿ ಬಿಡ ಅಂದ್ರೆ ಅವ್ರ ಮನ್ಸಿಗೂ ನೋವು. ನಾವು ಗಂಡು ಮಕ್ಳಂಗೆ ಅವ್ರಿಗೆ ಹೆಣ್ಮಕ್ಳಿಗೆ ಆಸೆ ಆಕಾಂಕ್ಷೆ ಅನ್ನೋದು ಇರ್ತೈತಲ್ರಿ. ಮತ್ತು ಅವ್ರ ಆಸೆಗಳಿಗೆ ಅವ್ರ ಕನಸುಗಳಿಗೆ ನಾವು ಸ್ಪಂದಿಸ್ಲಿಕ್ಕೆ ಅಂದ್ರೆ ಹೆಂಗೆ ಆಗುತ್ತೆ ಹೇಳ್ರಿ ನೋಡೋಣ. ಅವ್ರ ಗುರಿ ಏನಿರ್ತೈತೋ ಏನೋ ನಾವು ಅರ್ಧಕ್ಕೆ ನಿಲ್ಸಿದ್ರೆ ಹೆಂಗೆ? ಹೊರಗೆ ದುಡಿಯೋ ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಅವ್ರದ್ದೇ ಆದಂಥ ಕನಸುಗಳು ಇರ್ತಾವೆ. ನಾವು ಗಂಡಂದ್ರದವರು ಅವ್ರದ್ದು ಬ್ಯಾಕ್ ಸಪೋರ್ಟಾಗಿ ನಿಂದಿರ್ಬೇಕು ರೀ. ಇದು ನನ್ನ ಅನಿಸಿಕೆ. ಬೇರೆದವ್ರ ಅಭಿಪ್ರಾಯ ಏನೇನಿರ್ತೋ ನಮಗೆ ಗೊತ್ತಿಲ್ಲ.